ನಿನಗೇನಾದ್ರೂ ಹುಚ್ಚ? ನನ್ ಮುಖ ನೋಡೋದ್ ಬಿಟ್ಟು ಕೈಯನ್ ಯಾಕೆ ನೋಡ್ತಾ ಇದೀಯಾ? ಯಾಕೆ ನಾನೇನಾದ್ರೂ ಡೈಮಂಡ್ ಬಚ್ಚಿಟ್ಕೊಂಡು ಅದು ಕಾಣಿಸ್ಬಾರ್ದು ಅಂತ ಗ್ಲೌಸ್ ಹಾಕೊಂಡು ಮುಚ್ಚಿಡ್ತಾ ಇದ್ದೀನಿ ಅಂತ ಅನ್ಕೊಂಡ್ಯಾ? ಅಯ್ಯೋ ಅತ್ತೆ, ಯಾಕಿಷ್ಟು ಕೋಪ ಮಾಡ್ಕೊಂಡ್ರಿ? ವಿಕ್ರಾಂತ್ ಅವರು ಸಹಜವಾಗಿ ಕೇಳಿದ್ರು. ಇಲ್ಲ ಅದ್ಗೆ ಬೇಕು ಅಂತಾನೆ ಕೇಳ್ದೆ. ಬಾಯ್ ಮುಚ್ಚು. ಮಾಮ್ ಕೂಲ್. ವಿಕ್ರಾಂತ್, ಯಾಕೆ ಹಾಗೆ ತೊಂದರೆ ಕೊಡ್ತೀಯಾ? ಚಿಕ್ಕದಾಗಿ ಏನೋ ಪೆಟ್ಟಾಯಿತು ಅಂತ ಮಾಮ್ ಹೇಳ್ತಿದಾರಲ್ಲ, ಅನುಮಾನದ ರೀತಿಯಲ್ಲಿ ಕೇಳಿದ್ರೆ ಯಾರಿಗೆ ಆದರೂ ಕೋಪ ಬರುತ್ತೆ. ಯಾರಿಗೋ ಇದರ ಡೌಟ್ಗಳು ನನ್ನ ಗಂಡಂಗೆ ಮಾತ್ರ ಬರುತ್ತೆ. ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡೆ. ಸಾರಿ ಅತ್ಗೆ. ನಿನ್ ಮೇಲೆ ನನ್ಗೆ ಯಾಕೆ ಕೋಪ ಬರುತ್ತೆ ದುರಂದರ? ರಿಲ್ಯಾಕ್ಸ್. ಗಾಯತ್ರಿ, ಬಾ ಬಾಮ್ಮ ಬಾ. ಮೊನ್ಮನೆವರೆಗೂ ನನ್ನ ಮಗ ಬದ್ರಿನಾಥನ್ನ ಅವಾಗ ಉಲುಚಿನ್ ಮಾತ್ರ ಎತ್ಕೋತಾ ಇದ್ರು ನಮ್ಮ ಮಾಮ. ಇವಾಗ ಗಾಯತ್ರಿನೂ ಕೂಡ ಎತ್ಕೊಂಡು ಮುದ್ದಾಡ್ತಾ ಇದ್ದಾರೆ. ಮುತ್ತೇನ್ ಕೊಡ್ಲಿಲ್ಲ ಬಿಡಿ, ಗಾಯತ್ರಿನೇ ಅತ್ತೆಗೆ ಮುದ್ದೆ ಕೊಡ್ತಾಳೆ. ಯಾವ ಮುದ್ದೆ? ಅನ್ನದ ಮುದ್ದೆ. ಅದಕ್ಕೆ ನೀವು ಮಾತಾಡ್ತಿರೋದು ನಿಮಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಇನ್ನು ನಮಗೆ ಹೇಗೆ ಅರ್ಥ ಆಗುತ್ತೆ? ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಿ ಪ್ಲೀಸ್. ನಿನಗರ್ಥ ಆಯ್ತು ಅಂತ ನನಗರ್ಥ ಆಯ್ತು ವಿಶಾಲ್. ಗಾಯತ್ರಿ ಇಡೋ ಅನ್ನದ ಮುದ್ದೆನೇ ತಿಲೋತ್ತಮ ಅತ್ತೆಗಿಡೋ ಪಿಂಡದ ಮುದ್ದೆ. ಯಜಮಾನ್ರೆ, ನೋಡಿದ್ರಾ? ಗಾಯತ್ರಿ ಸುಮ್ಮನೆ ಇದ್ದಾಳೆ. ಅತ್ತೆನ ಗಾಯತ್ರಿನೂ ಗುರ್ತು ಹಿಡಿದ್ಬಿಟ್ಟಿದ್ದಾಳೆ. ಖಂಡಿತವಾಗ್ಲೂ ಗುರ್ತು ಹಿಡಿತಾರೆ ನಾನಿ. ನಾಡಿದ್ದು ಗಾಯತ್ರಿಕನ್ ಶ್ರಾದ್ದಾನ ಗ್ರ್ಯಾಂಡಾಗಿ ಮಾಡೋಣ ವಿಶಾಲ್. ಫಾರ್ ಶೋರ್ ಮಾಮ್. ಅಕ್ಕ ಪುನರ್ಜನ್ಮ ಪಡೆದಿರೋ ಹಾಗೆ ಸರ್ಪದ್ವೀಪದಿಂದ ಬಂದಿರೋ ನನಗೂ ಕೂಡ ಹೊಸ ಜನ್ಮ ಸಿಕ್ಕಂಗೇನೆ. ದೊಡ್ಡತ್ಗೆ ಮತ್ತೆ ಹುಟ್ಟಿದ ನಂತರ ಶ್ರಾದ್ದ ಯಾಕೆ ಮಾಡಬೇಕು? ಹೌದಲ್ವಾ ಯಜಮಾನ್ರೆ? ನಾನಿ, ಆ ಜನ್ಮದಲ್ಲಿ ನೆನಪಿರೋ ಅಂತಹ ಹಳೆ ಘಟನೆಗಳು ನೆನಪಾಗಿರುತ್ತೆ. ಆಚಾರದ ಪ್ರಕಾರ ನಡ್ಕೊಳ್ಳೋಣ. 20 ವರ್ಷ ಮುಗ್ದಿರೋದಿಕ್ಕಾದ್ರೂ ನಾವಿದನ್ನ ಗ್ರ್ಯಾಂಡಾಗಿ ಮಾಡಲೇಬೇಕು. ಮಗು ಅಳ್ತಾ ಇದೆ ನೋಡೆ. ಬಂದೆ ಉಲುಚಿ. ಅರರೇ, ಯಾಕ ಮಾಡ್ತಿದ್ಯಾ? ನಾನೇ ನಿನ್ನ ಬಿಟ್ಟು ಹೋಗಿರ್ಲಿಲ್ಲ, ಹಾಲಿಗೆ ಹೋಗಿದ್ದೆ ಅಷ್ಟೇ. ಅಳ್ಬೇಡ. ನನ್ನ ಮಗಳಲ್ವಾ, ಸಮಾಧಾನ ಮಾಡ್ಕೋ, ಅಳ್ಬಾರ್ದು. ಸುಮನ, ಮಗು ಜೋರಾಗಿ ಅಳ್ತಿದ್ಯಲ್ಲ. ಮೈಯೇನ್ ಬಿಸಿ ಇಲ್ಲ, ಆದ್ರೆ ಈ ಸಾಕ್ಸ್ ಟೈಟ್ ಆಗಿರ್ಬೋದು ಅಂತ ಇವಳು ಅಳ್ತಿರ್ಬೋದು ಅತ್ತೆ. ಇರ್ಲಿ ಬಿಡು ಸುಮನ. ಆಗ್ಲೇ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ತೆಗೆಣ ಅಂತ ಅನ್ಕೊಂಡೆ, ಬರ್ಲಿಲ್ಲ.
ಅಷ್ಟು ಟೈಟ್ ಆಗಿರೋದು ಹಾಕಿದ್ರೆ ಚಿಕ್ಕ ಮಕ್ಳಿಗೆ ನೋವಾಗಲ್ವಾ? ನಿನ್ ಚಿಕ್ಕ ಮಗು ಕಾಲಿನ ಬಗ್ಗೆ ಯೋಚನೆ ಮಾಡ್ತಿದ್ಯೆ ಹೊರತು ನಿನ್ ಕಾಲಿನ ಮೇಲೆ ನಿಂತ್ಕೊಳ್ಳೋ ಅವಕಾಶ ಬಂದಿದೆ ಅನ್ನೋದ್ರ ಬಗ್ಗೆ ಮರ್ತ್ಬಿಟ್ಟಿದ್ಯಾ? ನೀವೇನ್ ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಈಗ ಟೈಮ್ ಎಷ್ಟು? ಟೈಮಾ? 8:15 ಆಗ್ತಾ ಬಂತು. ಹೌದಾ? ಜೀ ಕನ್ನಡದಲ್ಲಿ ನನ್ನ ಫೇವ್ರೆಟ್ ಸೀರಿಯಲ್ ಬರೋ ಟೈಮ್ ಆಯ್ತತ್ತೆ. ನಿನ್ಕೋ, ಸೀರಿಯಲ್ ನೋಡ್ಬೋದು ಬಿಡು. ಫಸ್ಟ್ ಆಫ್ ಆಲ್ ಸಿ ದಿ ರಿಯಲ್. ನನ್ಗೇನೂ ಅರ್ಥ ಆಗ್ತಿಲ್ಲ. ನಿನ್ ಕಣ್ ಸರಿಯಾಗಿಲ್ವಾ ಸುಮನಾ? ಕನ್ನಡಕ ಏನಾದ್ರೂ ಬಂದಿದ್ಯಾ? ಯಾಕತ್ತೆ ಹಾಗೆ ಹೇಳಿದ್ರಿ? ಮತ್ತೆ ರಾತ್ರಿ ಆದ್ರೆ ನಿನ್ ಮಗಳು ಉಲುಚಿ ಏನಾಗ್ತಾಳೆ? ಹಾಲು ಕುಡ್ದು ಮಲ್ಕೋತಾಳೆ. ಇಲ್ಲ ಇಲ್ಲ, ಕತ್ಲಾದ್ರೆ ಮಗು ಹಾವು ಹಾವು ಮರಿಗೆ ಬದಲಾಗತ್ತೆ. ಮತ್ತೆ ಬದ್ಲಾಗ್ಲಿಲ್ವಲ್ಲ? ಹೌದತ್ತೆ, ನನ್ನ ಮಗಳು ಉಲುಚಿ ಬದಲಾಗ್ಲಿಲ್ಲ. ಯಾವಾಗ್ಲೂ ಕತ್ಲಾಯ್ತು, ರಾತ್ರಿನೂ ಆಯ್ತು. ಹಾವಿಗೆ ಬದಲಾಗ್ಬೇಕಿತ್ತು, ಆದ್ರೆ ನಾನು ಉಲುಚಿ ಬದಲೇ ಆಗಿಲ್ಲ ಅತ್ತೆ. ಗುಡ್. ಇಷ್ಟೊತ್ತಾದ್ರೂ ನೀನು ನಿನ್ ಕೈಯಲ್ಲಿರೋದನ್ನ ಸ್ಪಷ್ಟವಾಗಿ ಗುರ್ತು ಹಿಡಿಲಿಲ್ಲ ಅಂತ ಆಯ್ತು. ಹೇಗೆ? ಅದ್ ಹೇಗ್ ಸಾಧ್ಯ ಅತ್ತೆ? ಇಷ್ಟು ದಿನ ಬದಲಾಗ್ತಿದ್ ಮಗು ಈಗ ಯಾಕೆ ಉಲುಚಿ ಹಾಗೆ ಇದ್ದಾಳೆ? ಇರ್ಬೇಕಾ ಬೇಡ್ವಾ? ಇರ್ಬೇಕಿರ್ಬೇಕು. ಹಾವಿಗೆ ಜನ್ಮ ಕೊಡ್ತಾ ಇವ್ರೆ ಅಂತ ಎಲ್ರೂ ನನ್ನ ವಿಚಿತ್ರವಾಗಿ ನೋಡ್ತಿದ್ರು. ನನ್ಗಾಚೆ ಹೋಗಕ್ಕೆ ಒಂಥರ ಆಗ್ತಿತ್ತು. ಇನ್ಮೇಲೆ ನನ್ನ ಮಗುನ್ ಕರ್ಕೊಂಡು ಗುಡಿಗೆ ಹೋಗ್ಬೋದು, ಸಿನಿಮಾಗ್ ಹೋಗ್ಬೋದು, ಶಾಪಿಂಗ್ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ತುಂಬಾ ಸಂತೋಷ ಆಗ್ತಿದೆ ಅಲ್ವಾ? ಅಯ್ಯೋ, ಅಂತ ಇಂಥ ಸಂತೋಷ ಅಲ್ಲ ಅತ್ತೆ. ಈ ವಿಷಯನ ತಕ್ಷಣ ಎಲ್ರಿಗೂ ಹೇಳ್ಬೇಕು. ಅಕ್ಕ ಅಕ್ಕ, ನನ್ನಲ್ಲಿ ಬದಲಾವಣೆ ಆಯ್ತು. ನಿನ್ ಮಗಳು ಬದಲಾವಣೆ ಆಗೋದು ನಿಂತು ಹೋಯ್ತು. ಯಾಕೆ ಹೇಗೆ ಅನ್ನೋದು ಇಂಟ್ರೆಸ್ಟಿಂಗ್ ಪಾಯಿಂಟ್. ನನ್ ಮುದ್ದಿನ ಸೊಸೆ. ಅಕ್ಕ, ವಿಶಾಲ್ ಬಾವ, ಚಿಕ್ಕಿ, ಹಾಸಿನಿ ಅಕ್ಕ, ಎಲ್ರು ಬನ್ನಿ. ಏನಾಯ್ತೆ ಸುಮ್ಮಿಗೆ? ಯಾಕೆ ಹಾಕೋತಾ ಇದ್ದಾಳೆ? ಸೀರೆಗೆ ಬೆಂಕಿ ಹತ್ಕೊಂಡಿರ್ಬೇಕು. ಬೆಂಕಿ ಹಚ್ಚೋದು ಆರಿಸೋದ್ ಬಿಟ್ರೆ ಬೇರೆ ಬಲ್ಲ ಬರಲ್ಲ ಬಾವ. ಅನ್ಸತ್ತೆ ನಿಮ್ಗೆ. ಚಿಕ್ಕ ಯಜಮಾನ್ರೆ, ಏನಾಯ್ತು ಸುಮ್ನಾ? ವಿಶಾಲ್ ಬಾವ, ಅಕ್ಕ, ಸುಮ್ಮನೆ ನೋಡೋಣ ಯಾಕೆ ಕೂಗ್ತಿದ್ಯಾ? ಏನಾಯ್ತು? ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ರೀ. ಅಯ್ಯಯ್ಯೋ, ಏನಾಯ್ತು ಅಂತ ಹೇಳಮ್ಮ ಮೊದ್ಲು ಸುಮನ. ನನ್ ಮಗ್ಳು ಉಲುಚಿನ್ ನೋಡಿ. ಮಗುಗೇನಾಯ್ತು ಸುಮನ? ಏನೂ ಆಗಿಲ್ಲ ಅಕ್ಕ. ಮತ್ತೆ ಏನೋ ಆಗಿರೋ ಹಾಗೆ ನೀನು ಯಾಕೆ ಅಷ್ಟು ಗಾಬರಿ ಆಗ್ತಿದ್ಯಾ ಸುಮನ? ವಿಶಾಲ್, ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಸುಮನನ್ಗೆ ಸರಿಯಾಗಿ ಹೇಳಕ್ ಆಗ್ತಾ ಇಲ್ಲ. ನಿಮಗೆ ಗೊತ್ತಾ ಮಾಮ್ ಏನಾಯ್ತು ಅಂತ? ಸೂರ್ಯಾಸ್ತಮಾನ ಆಗ್ತಿದ್ದ ಹಾಗೆ ಚಿಕ್ಕ ಮಗುವಿಂದ ಹಾವಿನ ಮರಿ ಆಗ್ತಾ ಇದ್ದ ಉಲುಚಿ ಯಾವುದೇ ಬದಲಾವಣೆ ಇಲ್ದೆ ಹಾಗೆ ಇದ್ದಾಳೆ ಅನ್ನೋ ಸಂತೋಷ ಸುಮನನ್ನ ನೆಲದ ಮೇಲೆ ನಿಲ್ದೇ ಇರೋ ಹಾಗೆ ಮಾಡಿದೆ. ಹೇ ನಿಜಾನೇ, ಉಲುಚಿ ಹಾಗೆ ಇದ್ದಾಳೆ. ಹಾ, ಹೌದಲ್ವಾ ಪುಟ್ಟಿ? ಕೊಡಿಲಿ. ಓ, ನೀನು ಸರ್ಪದ್ವೀಪದಿಂದ ವಾಪಸ್ ಬಂದಿದ್ಯಾ ಅನ್ನೋ ಸಂತೋಷದಲ್ಲಿ ಈ ವಿಷಯನ ಗಮನಿಸೇ ಇರ್ಲಿಲ್ಲ. ವಂಡರ್ಫುಲ್. ಇಷ್ಟು ದಿನ ಪಾಪ ಯಾವ ಶಾಪಕ್ಕೆ ಒಳಗಾಗಿ ಉಲುಚಿ ಹಾವಿನ ಮರಿಯಾಗಿ ಬದಲಾಗ್ತಾಳೋ ಅಂತ ನಾವು ಮಾತಾಡ್ಕೋತಿದ್ವಿ. ರಾತ್ರಿ ಅದು ಸರಿ, ಉಲುಚಿ ಬದಲಾಗ್ಲಿಲ್ಲ ಅಂತಂದ್ರೆ ನಮ್ಗೆ ಇನ್ನೇನು ಬೇಕು ಹೇಳು? ಅದೃಷ್ಟ ನಿನಗ್ ಕೂಡ ಕೂಡ್ ಬಂತು ಅನ್ಸತ್ತೆ ಉಲುಚಿ.
ನೀನ್ ಹೀಗೆ ಮುದ್ದಿನ ಬೊಂಬೆ ತರ ಇದ್ರೆ ಇಟ್ ಮೇಕ್ಸ್ ಮೀ ಸೋ ಹ್ಯಾಪಿ. ಇಲ್ಲಿ ಕೊಡೆ, ಇಲ್ಲಿ ನಾನು ಎತ್ಕೋತೀನಿ. ಉಲುಚಿ, ಬಂಗಾರು, ಓನಕಂದ. ಹಾವಾಗ ಬದ್ಲಾದಾಗ ಹತ್ರ ಹೋಗೋದಕ್ಕೆ ಭಯ ಆಗ್ತಿತ್ತು. ಈಗ ನೋಡು, ಹೀಗೆ ಮಗು ತರ ಇದ್ರೆ ನನ್ನಂಥವ್ರು ಎಷ್ಟೊತ್ ಬೇಕಾದ್ರೂ ಎತ್ಕೊಂಡೇ ಇರ್ತಾರೆ ಕಣೆ. ಲೇ ವಿಕ್ರಾಂತ್, ನೀನು ಕೂಡ ಎತ್ಕೊಳ್ಳೋ. ಪರವಾಗಿಲ್ಲ ಬ್ರೋ, ಎಲ್ಲರೂ ಸಂತೋಷನ ಕಣ್ಣರ ನೋಡ್ತಾ ಇದ್ದೀನಲ್ವಾ. ಸಂತೋಷ ಪಡಕ್ ಕೂಡ ನನ್ ಗಂಡನ್ಗೆ ಸಂಕೋಚ ಅನ್ಸುತ್ತೆ. ಇವತ್ತಿನ ದಿನ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿಡ್ಬೇಕು ಸುಮನ. ಅತ್ತೆ ಉಲುಚಿ ವಾಪಸ್ ಬಂದಿದ್ದ ದಿನ ಮಾತ್ರ ಅಲ್ಲ, ರೂಪ ಬದಲಾಯಿಸ್ದೆ ಮಗುವಾಗೆ ಉಳ್ದಿರೋ ಉಲುಚಿ ಎಲ್ರಿಗೂ ಸಂತೋಷ ಪಡಿಸಿರೋ ವಿಶೇಷವಾದ ದಿನ ಅಂತ ನೋಟ್ ಮಾಡಿಟ್ಕೊಂಡು ಮುಂದಿನ ವರ್ಷ ಸೆಲೆಬ್ರೇಟ್ ಮಾಡ್ಬೇಕು. ಆ ಅದ್ಯಾಕ್ ನಯನಿ, ಸೆಲೆಬ್ರೇಟ್ ಮಾಡೋದಿಕ್ಕೆ ನಾವು 1 ವರ್ಷ ಕಾಯ್ಬೇಕಾ? ಸ್ಪೆಷಲ್ ಡೇಟ್ ರಿಪೀಟ್ ಆಗುತ್ತಲ್ವಾ ಅಂತ ನೈನಿ ಇಂಟೆನ್ಷನ್ ಮಾಮ್. ಐ ನೋ ವಿಶಾಲ್, ಆದ್ರೆ ನಿನಗಿಂತ ನನಗಿಂತ ನಮ್ಮೆಲ್ರಿಗಿಂತ ಹೆಚ್ಚು ಎಂಜಾಯ್ ಮಾಡಬೇಕಾಗಿರೋ ಅವಕಾಶ, ಅದೃಷ್ಟ, ಅವಶ್ಯಕತೆ ಸುಮನನ್ಗೆ ಇರೋದು. ಅದು ಹೇಗೆ ಅಂತ ಹೇಳಿದ್ರೆ ಡಬಲ್ ಹ್ಯಾಪಿ ಅಲ್ವಾ ಮಾಮ್? ಹಾವಿನ ಮರಿಯಾಗಿ ಬದಲಾಗ್ದೆ ಚಿಕ್ಕ ಮಗುವಾಗೇ ಇದೆ ಅಂದ್ರೆ ನಿಮ್ ನಯನಿ ಅತ್ತಿಗೆ ಆಸ್ತಿಯಲ್ಲಿ ಅರ್ಧ ಪಾಲು ಉಲುಚಿ ಪುಟ್ಟಿ ಹೆಸರಿಗೆ ಬರ್ಕೊಡ್ಬೇಕಲ್ವಾ ವಿಕ್ರಾಂತ್? ಎಸ್, ಅತ್ತೆ ಹೇಳಿದ್ದು ಕರೆಕ್ಟೆ. ನನಗೆ ಆಸ್ತಿ ಬರ್ತಿದೆ. ಸ್ವಲ್ಪ ತಾಳ್ಮೆ ಇಟ್ಕೋ ಸುಮನ. ಈ ಥರ ಡ್ಯಾನ್ಸ್ ಮಾಡಬೇಕಾದ್ರೆ ಸೊಂಟ ಮುರಿ ತನ್ಕೋ, ಸೊಟ್ಟಾಗಿ ನಡಿಬೇಕಾಗತ್ತೆ ಅಷ್ಟೇ. ನಾನ್ ಕೆಳಗ್ ಬಿದ್ರು ಪರವಾಗಿಲ್ಲ ಅಕ್ಕ, ಮತ್ತೆ ಹೇಳ್ತೀನಿ. ಎದ್ದೇಳ್ತೀಯ ಸುಮನ? ಇನ್ನೊಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಗೆದ್ದಿದ್ಯಾ ಕೂಡ. ಹೌದೇ ಸುಮ್ಮಿ, ಯಾವ ಮಗುವಿಂದ ನಿನ್ಗೆ ಆಸ್ತಿ ಬರ್ದೇ ಹೋಯ್ತೋ ಮತ್ತೆ ಅದೇ ಮಗುವಿಂದ ನೀನು ಕೋಟ್ಯಾಧೀಶ್ವರಿ ಆಗ್ತಾ ಇದ್ಯಾ. ಎಲ್ಲಿ ಆ ಮಾತನ್ನ ಇನ್ನೊಂದ್ಸಲ ಹೇಳಿ ಚಿಕ್ಕಿ. ಯಾವ ಮಗುವಿಂದ ನೀನು? ಅಪ್ಪ ಅದಾಗಲ್ಲ ಆಂಟಿ, ಕೋಟಿ ಅನ್ನೋ ಸೌಂಡು ಅವಳ ಕಿವಿಗೆ ಬೀಳ್ಬೇಕು. ಓ ನೀನು ಕೋಟ್ಯಾಧೀಶ್ವರಳಾಗ್ತಾ ಇದ್ಯಾ ಕಣೆ ಸುಮ್ಮಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ನಾನು ಶ್ರೀಮಂತೆ ಆಗ್ತಾ ಇದ್ದೀನಿ. ನಂಗೆ 50 ಕೋಟಿ ಸಿಗ್ತಿದೆ. ಆಗ್ಲೇ ಕೊಟ್ಬಿಟ್ರು ಅಂತ ದುಡ್ಡಲ್ಲಿ ಮುಳುಗಿರೋ ಹಾಗೆ ಕನ್ಸ್ ಕಾಣಕ್ ಹೋಗ್ಬೇಡ ಕಣೆ ನೀನು. ಬರ್ದೇ ಇರೋದಿಕ್ಕೆ ಆಸ್ಪದಾನೇ ಇಲ್ವಲ್ಲ. ಕೊಡಲ್ಲ ಅಂತ ಹೇಳೋದಿಕ್ಕೆ ನಯನಿಗೂ ಕೂಡ ಅವಕಾಶನೇ ಇಲ್ಲ. ರೂಲ್ ಈಸ್ ರೂಲ್, ರೂಲ್ ಫಾರ್ ಆಲ್. ಏನಂತೀಯ ನಯನಿ? ಉಲುಚಿ ಹಾವಾಗ ಬದಲಾಗ್ಲಿಲ್ಲ ಅಂದ್ರೆ ನನ್ಗೂ ಸಂತೋಷನ ಇಲ್ವಾತೆ. ಆಸ್ತಿ ಕೊಡಲ್ಲ ಅಂತ ನಾ ಹೇಳಿಲ್ವಲ್ಲ. ಇನ್ನೊಂದು ವಿಷಯ, 50 ಅಲ್ಲ 60 crores. $10 ಕೋಟಿ ಬೋನಸಾ? ಅಲ್ಲ ಕಣೋ, ಕಂಪನಿ ಪ್ರಾಫಿಟ್ಸ್ ಜಾಸ್ತಿಯಾಗಿ ನಮ್ಮ ಪ್ರೆಸೆಂಟ್ ಅಸೆಟ್ಸ್ ವ್ಯಾಲ್ಯೂ 120 crores ಆಗಿದೆ. ಅದ್ರಲ್ಲಿ ಹಾಫ್ ಅಂದರೆ 60 crores ಅಲ್ವಾ? ಅಮ್ಮ, ವೇಶ್, ನೀನ್ ಕಷ್ಟಪಟ್ಟಿರೋದಲ್ವಾ? ಫ್ರೀಯಾಗಿ 10 ಕೋಟಿ ರೂಪಾಯಿ ಯಾಕೆ ಕೊಡ್ಬೇಕು? ಕೊಡ್ಬೇಕಾಗತ್ತೆ ಚಿಕ್ಕಮ್ಮ. ನಮ್ಮ ಹತ್ರ ಇರೋ ಆಸ್ತಿಲಿ ಅರ್ಧ, ಎಷ್ಟಿರುತ್ತೋ ಅಷ್ಟು.
ನೈನಿ ವಿಶಾಲ್ ಒಳ್ಳೆಯವರಾಗಿರೋ ಕಾರಣಕ್ಕೆ ಸರಿ ಹೋಯ್ತು. ನನ್ನ ಗಂಡ ಆಗಿದ್ದಿದ್ರೆ ಅವ್ರ ಅಮ್ಮನ ಜೊತೆ ಸೇರ್ಕೊಂಡು ಸುಳ್ಳು ರೆಕಾರ್ಡ್ ಸೃಷ್ಟಿ ಮಾಡಿ ಇದ್ದಿದ್ದೆಲ್ಲ ಖಾಲಿಯಾಗಿ ಸಾಲ ಆಗಿದೆ ಅಂತ ನಿನಗೆ 3 ನಾಮ ಹಾಕಿರೋರಷ್ಟೇ. ಶಟ್ ಅಪ್. ನನಗದ್ರ ಅವಶ್ಯಕತೆನೇ ಇಲ್ಲ. ನನ್ನ ಹತ್ರ ಲೆಕ್ಕನೇ ಇಲ್ದಿರೋಷ್ಟು ದುಡ್ಡು ಬ್ಯಾಂಕಲ್ಲಿದೆ. ಅದಕ್ಕೇನಾ ನನ್ನ ಗಂಡ ಕುಯ್ 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 ಅಂತ ನಾಯಿ ಮರಿ ಥರ ನಿಮ್ಮ ಹಿಂದೆನೆ ತಿರ್ಗಾಡೋದು? ಹೇಯ್, ನಮ್ಮ ಮಾಮ್ ಹಿಂದೆ ಇದ್ದೀನಿ ಅಂದ್ರೆ ಕಾಪಾಡೋದಕ್ಕೆ ಅಂತಾನೆ ಇದ್ದೀನಿ ಅಂತ ತಾನೇ? ನೀವೋ ನಿಮ್ಮ ಇಮ್ಯಾಜಿನೇಷನ್ನು. ನೈನಿ ಹತ್ರ ಆಸ್ತಿನ ಪಾಲ್ ಮಾಡು ಅಂತ ಹೇಳೋದಲ್ಲ. 10 ದಿನದಲ್ಲಿ ಅಷ್ಟೊಂದು ದುಡ್ಡು ಹೇಗೆ ಬಂತು ಅಂತ ಹೇಳಕ್ ಹೇಳಿ. ಕೇಳಿ ನಿಮ್ಮಮ್ಮನ. ನಿನಗ್ ಬೇಕಾಗಿತ್ತಾ? ನಿಮ್ಮ ದುಡ್ಡೇ ನನಗೆ ಬೇಕಾಗಿಲ್ಲ, ಆದರೆ ಲೆಕ್ಕ ಬೇಕು ನನಗೆ. ನಿನ್ ದುಡ್ಡು ತಿಂದ್ರೆ ಕೇಳಬೇಕು. ಆಹಾ, ಮೊನ್ನೆವರೆಗೂ ತಿಂದಿದ್ದು ಯಾರ ದುಡ್ಡಲ್ಲತ್ತೆ? ಅಕ್ಕ ಬಿಡು. ಎಲ್ಲೋ ಕದ್ದು ಸುಲ್ಗೆ ಮಾಡಿಸ್ಕೊಂಡು ಬಂದಿರೋ ದುಡ್ಡಲ್ಲಿ ಸಾಲ ಮಾಡಿಸ್ಕೊಂಡ್ರೆ ಅದನ್ನ ನೋಡಿ ನಮಗೆ ಸುಮ್ಮನೆ ಇರೋ ಅಂತ ಹೇಳಿದ್ರೆ ಹೇಗೆ ನಡೆಯುತ್ತೆ? ಹೊಲ್ ಉದ್ರೋಗುತ್ತೆ ನೋಡು. ನಾನ್ ದೋಚ್ಕೊಂಡು ಬಂದಿರೋದಕ್ಕೆ ಪ್ರೂಫ್ ತೋರ್ಸು. ಮಾಮ್ ಪ್ಲೀಸ್, ಅದಕ್ಕೆ ಮಾತನ್ನ ನೀವು ಸೀರಿಯಸ್ ಆಗಿ ತಗೋಬೇಡಿ. ವಿಶಾಲ್, ನಾನು ಲೈಟಾಗಿ ತಗೊಳ್ಬೋದೇನೋ. ಸಿಟ್ಟು ಬಂದರೆ ಆಂಜನೇಯ ಸ್ವಾಮಿಗೆ ಬರೋಷ್ಟು ಶಕ್ತಿ ಬರುತ್ತೆ ನನಗೆ. ಆಸೆ ಪಟ್ಟು ಹೊಡೆಸ್ಕೊಳ್ಳೋದು ಅಂದ್ರೆ ಇದೇ ಕಣೆ. ಮಧ್ಯಾಹ್ನ ಕೈ ಮುಟ್ಟಿ ಕೆನ್ನೆ ಊದಿಸ್ಕೊಂಡೆ, ಈಗ ಅದ್ಗೆ ಲೈಫ್ ಸ್ಟೈಲ್ಗೆ ಮೂಗ್ ತೋರಿಸಿ ಮೂಗ್ ಹಿಂಡಿಸ್ಕೋತೀಯ ಅಷ್ಟೇ. ಅದಕ್ಕೆ ನನಗೂ ಕೂಡ ಸ್ವಲ್ಪ ಡೌಟ್ಸ್ ಇದೆ. ಅದನ್ನು ಕ್ಲಿಯರ್ ಮಾಡ್ಕೊಂಡ್ಮೇಲೆ ಕ್ವಶನ್ ಮಾಡ್ತೀನಿ. ನೀವೇನಾದ್ರೂ ಮಾಡ್ಕೊಳ್ಳಿ, ನಾಳೆ ಅಂತೂ ನನ್ಗೆ ಆಸ್ತಿ ಬೇಕೇ ಬೇಕು. ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಪ್ರಿಯಾ. ನಾಳೆ 8 ಗಂಟೆ ಅಷ್ಟರಲ್ಲಿ ನಿನ್ ಮನೇಲಿ ಇರ್ಬೇಕು. ನೀನ್ ಬರ್ದೇ ಇದ್ರೂ ಪರವಾಗಿಲ್ಲ, ನಾನು ಹೇಳಿರೋ ಕೆಲಸ ಮಾಡಿದ್ರೆ ಸಾಕು. ಓಕೆನಾ? ಬಾಯ್. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಯಾರ ಹತ್ರ ಮಾತಾಡ್ತಿದ್ಯಾ? ಅನುಮಾನ ಪಡ್ತಿದ್ದೀರಾ? ಕೇಳ್ತಾ ಇದ್ದೀನಿ. ಪ್ರಿಯಾ, ಅಷ್ಟು ಪ್ರಿಯವಾದವ್ರು ಯಾರೋ ನಿಂಗೆ? ಅಪಾರ್ಥ ಮಾಡ್ಕೋಬೇಡ್ರಿ. ಪ್ರಿಯಾನ ಯಾರು ಅನ್ಕೊಂಡ್ರಿ? ರೆಗ್ಯುಲರ್ ಆಗಿ ನಂಗೆ ಬ್ಲೌಸ್ ಸ್ಟಿಚ್ ಮಾಡೋ ಫ್ಯಾಷನ್ ಡಿಸೈನರ್. ನಾಳೆ ಬೆಳಿಗ್ಗೆ ಆಸ್ತಿ ಇಸ್ಕೋಬೇಕಾದ್ರೆ ಹೊಸ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಇರ್ಬೇಕಲ್ವಾ? ಬಿಟ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕೇನು ಅನ್ಕೊಂಡಿದ್ಯಾ? ನಾನೇನ್ ಮಾಡ್ದೇರಿ? ಆ ಚಿಕ್ಕ ಮಗು ಅಳ್ತಿದ್ರೆ ಸಮಾಧಾನ ಮಾಡ್ದೇನೆ ನಾಳೆ ನೀನು ಉಟ್ಕೊಳ್ಳೋ ಸೀರೆಗೆ ಬ್ಲೌಸ್ ಹೊಲಿಸ್ತಾ ಇದೆಯೇನೆ? ಮಕ್ಳು ಅಂದ್ಮೇಲೆ ಅಳೋದಿಲ್ವಾ ಹೇಳಿ? ಆವಾಗಲೇ ಅಳ್ತಿರ್ಬೇಕಾದ್ರೆ ನನ್ನ ಮಗಳು ಉಲುಚಿ ಉಲುಚಿ ಅನ್ಕೊಂಡು ಓಡ್ ಬಂದೆ ಇಲ್ಲಿ. ಯಾವಾಗ ಮಗು ಆವಾಗ ಬದಲಾಗಲ್ಲ. ಅದರಿಂದ ನಿನಗೆ ಆಸ್ತಿ ಸಿಗುತ್ತೆ ಅಂತ ಗೊತ್ತಾಯ್ತೋ, ಕೇರ್ ಮಾಡೋದನ್ನೇ ಬಿಟ್ಬಿಟ್ಟೇನೆ. ಅಯ್ಯೋ, ಅರ್ಜೆಂಟಾಗಿ ಮಾಡ್ಬೇಕಾಗಿರೋ ಕೆಲಸನ ಪೂರ್ತಿ ಮಾಡ್ಬೇಕೋ ಬೇಡವೋ? ಏನೇ ಅರ್ಜೆಂಟು? ಏನು ಅರ್ಜೆಂಟು? ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಉಸಿರುಗಟ್ಟು ಅಳ್ತಾ ಇರೋ ಚಿಕ್ಕ ಮಗು ನೋಡಿದ್ರು ಕೂಡ ಕನಿಕರ ಬರ್ತಾ ಇಲ್ವೇ ನಿನಗೆ? ನಿಮ್ಗಷ್ಟು ಸಿಟ್ಟು ಬರ್ತಿದ್ರೆ ನೀವೇ ಎತ್ಕೋಬೋದಲ್ವಾ? ಅಷ್ಟರಲ್ಲಿ ನೀನು ಶಾಪಿಂಗ್ ಹೋಗ್ತೀಯಾ? ಎಲ್ಲ ಶಾಪು ಮುಚ್ಚಿರ್ತಾರೆ, ಟೈಮ್ ಆಯ್ತಲ್ವಾ? ಈ ವಿಷಯ ನಂಗೆ ಮುಂಚೆನೆ ಗೊತ್ತಿದ್ದಿದ್ರೆ ಚೆನ್ನಾಗಿರೋದು. ಹಂಗ ಆಗ ನೀನು ಬೆಂಗಳೂರಲ್ಲ ರಾಜಸ್ಥಾನ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತಿದ್ದೆ. ಅಷ್ಟು ಟೈಮ್ ಎಲ್ಲಿದೆ? ಆಸ್ತಿಯಲ್ಲಿ ಪಾಲ್ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ, 2 ದಿನ ಆದ್ಮೇಲೆ ತಗೋ. ಅಷ್ಟರಲ್ಲಿ ನೀನು ಮಾಡ್ಬೇಕಾಗಿರೋ ಕೆಲಸಗಳನ್ನೆಲ್ಲ ಮಾಡ್ಬೋದಲ್ವಾ? ಅಯ್ಯೋ, ನಾನು ಯಾರನ್ನ ಬೇಕಾದ್ರೂ ನಂಬ್ತೀನಿ, ಆದ್ರೆ ನಮ್ ನೈನಿ ಅಕ್ಕನ್ ಮಾತ್ರ ನಂಬಲ್ಲ. ಸ್ವಲ್ಪ ಏನಾದ್ರೂ ಗ್ಯಾಪ್ ಕೊಟ್ರು ನಾನು ಶ್ರೀಮಂತೆ ಆಗ್ದಿರೋ ಹಾಗೆ ಏನಾದ್ರೂ ಒಂದ್ ಕೆಲ್ಸ ಮಾಡ್ಬಿಡ್ತಾಳ್ರಿ. ಚೀಪಾಗಿ ಯೋಚನೆ ಮಾಡೋ ನೀನು ನಾಳೆ ಆಸ್ತಿ ಸಿಕ್ಕ ಮೇಲೆ ಇನ್ನೂ ಚಿಲ್ಲರೆ ಆಗೋಗ್ತೀಯ. ನೋಡ್ತೀರ
ಗೊತ್ತಿರಲ್ಲ ನನ್ ರೇಂಜ್ನ. ಭೂತದ ಮುಖ ಇಟ್ಕೊಂಡು ಬಿಲ್ಡಪ್ ಕೊಡ್ಬೇಡ್ವೆ ಇಲ್ಲಿ. ಮಗುನ ಎತ್ಕೊ ಮೊದ್ಲು. ಅಬ್ಬಾ, ಸಿಟ್ ಮಾಡ್ಕೊಳ್ದೆ ಪ್ರೀತಿಯಿಂದ ಮಾತಾಡ್ಸ್ಬೋದು ತಾನೆ. ಅಷ್ಟು ದುಡ್ಡು ಸಿಕ್ತಿದ್ಯಲ್ಲ, ಅದ್ರಲ್ಲಿ ಏನ್ ಮಾಡ್ತಿ ಅಂತ ಕೇಳ್ಬೋದು ತಾನೆ.